ಅಭಿಮಾನಕ್ಕೆ ಅಭಿಮಾನಿಯಾಗಿ ಅಭಿಮಾನಿಗಳನ್ನೇ VIP ಅಂತ ಅಭಿಮಾನಿಗಳ ಅಭಿಮಾನಿಯ ಹುಬ್ಬೆರಸ ಮಾಟಿ ನನ್ನ ಹಬ್ಬದ ಸಂಭ್ರಮದ ದಿನ ಅತಿ ಶೀಘ್ರದಲ್ಲಿ ಈ ದೇವ ಎಂಬ ರಥಕ್ಕೆ ಸಾರಥಿ ಮನಸ್ಸು ಆಕ್ಷನ್ ಪ್ರಿನ್ಸ್ ಧ್ರುವ ಬಾಸರ್ ಫೇಸಲ್ಲೇ ಗೆಲುವಿನ ತೇಜಸ್ಸು ಅದ್ದೂರಿ ಬಹುದೂರ್ ಭರ್ಜರಿ ಕಲ್ಯಾಣಿ ಪಕ್ಕ ಕುತ್ಕೊಂಡು ಹೇಳ್ತೀರಾ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ಅಂತ. ಅದೇ ತರ ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ಶರ್ಟ್ ಬಿಚ್ಬಿಟ್ಟು ಟ್ಯಾಟೂ ತೋರಿಸೋ ಅಭಿಮಾನ ನಾನ್ ಮಾಡಲ್ಲ. ಎದೆ ಗುಂಗೆನೆ ತೋರಿಸಿ ನಿಮ್ ಫೋಟೋ ತೋರಿಸೋ ಅಭಿಮಾನಿ ನಾನು. ನನ್ ಜೊತೆ ದೂರದಿಂದ ನೋಡಿದ್ರೆ ಅಭಿಮಾನಿ ಗೊತ್ತಾಗಲ್ಲ. ನಿಮ್ ಹತ್ರ ಪಳಗ್ಬೇಕು. ದೇ ಆನೆಗಿರೋ ತಾಕತ್ತು, ಧ್ರುವಣ್ಣನ್ಗಿರೋ ನಿಯತ್ತು. ಉಳ್ಕೊಳ್ಳೋರ್ಗೇನೋ ಗೊತ್ತು. ದೇ ಪಾಪ ಪುಣ್ಯ ಪಾಂಡವಪುರದಲ್ಲಿ, ಪ್ರೀತಿ ಪ್ರೇಮ ಪುಸ್ತಕದಲ್ಲಿ, ನಿಯತ್ತು ಒಳ್ಳೆತನ ಮಾತ್ರ ಧ್ರುವಣ್ಣನ ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು. ನಾನು ನೋಡಿದ್ರೇನೆ ಹೇಳ್ತಾರೆ, ಚಿಟ್ಟೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಗಂಭೀರ ಇರುತ್ತೆ, ಸಿಂಹ ಬಂದ್ರೆ ಗಜನ ಇರುತ್ತೆ, ಈ ಮಾರ್ಟಿನ್ ಬಂದ್ರೆ ಈ ಮೂರು ಇರುತ್ತೆ. ನಮ್ಮೂರಲ್ಲಿ ನನ್ನ ಸೋಲ್ಜರ್ ಅಂತಾರೆ. ಸೋದರನ ಬಿಟ್ಟರೆ ನಂಗೆ ಅಂತ ಹೇಳ್ತಿದ್ಯಾ? ಅಲ್ಲೇ ಬೇಕುಪಾ. ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ, ಮಗನ ಸೋದರ ಮಗನ ಬಗ್ಗೆ ಯೋಚನೆ ಮಾಡೋ, ತಂದೆನ ಸೋದರ ಅಧಿಕತೆ ಬಗ್ಗೆ ಯೋಚನೆ ಮಾಡೋ, ಮೊಮ್ಮಗನ ಸೋದರ ಅಷ್ಟೇ ಯಾಕೆ ಪ್ರತಿದಿನ ಪ್ರತಿ ಕ್ಷಣ ಇದೇ ತರ ಹೋರಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಲ್ಜರ್ ಅನ್ಕೊಂತ ಇದ್ದೆ. ಬೆಳಿಗ್ಗೆ ಸೂರ್ಯ ಬಂದ್ರೆ ಕೆಂಪ್ ಜಾಸ್ತಿ, ರಾತ್ರಿ ಚಂದ್ರ ಬಂದ್ರೆ ತಂಪ್ ಜಾಸ್ತಿ. ಈ ನಮ್ ಧ್ರುವಣ್ಣನ್ ಸಿನಿಮಾ ಥಿಯೇಟರ್ ಬಂದ್ರೆ ಅಭಿಮಾನಿಗಳ ಅಬ್ರ ಜಾಸ್ತಿ. ಸರ್ವಿಸ್ ಮಾಡಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡ್ರೇನು ಅಂತ ಮಾಡಿದ್ರೆ ಯಾವನು ಅಡ್ರೆಸ್ ಕೇಳಲ್ಲ. ಹೋಗಿ ಅವ್ನಿಗೆ ನನ್ನ ಅಡ್ರೆಸ್ ಹೇಳು. ಅವ್ನ್ ಮಾಡಿದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದ್ರಕ್ಕೆ ಶಿವನ್ ಮುಂದೆ ಕುಂತಿರೋ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊ ತಿರುಗಾಡೋ ಸಿಂಹ ನಾನು. ಟೈಮಲ್ಲಿ ಬಹದ್ದೂರ್ ಹುಡುಗ ಬಾಕ್ಸರ್, ಈ ಟೈಮಲ್ಲಿ ಪೊಗರು ಹುಡುಗ ಆಕ್ಟರ್, ಬಾಕ್ಸರ್, ಆಕ್ಟರ್, ಡ್ಯಾನ್ಸರ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದ್ರೂ ಯಾರಿಗಾದ್ರೂ ಅಗೌರವವಾಗಿ ನಡ್ಕೊಂಡಿದ್ದೀನ?